ವಿಶ್ವವಿಖ್ಯಾತ ಮೈಸೂರಿನ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ ಬೇಕಾಗಿರುವಂತಹ ಎಲ್ಲಾ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಹಾಗೂ ಸರ್ಕಾರ ಮಾಡಿಕೊಳ್ತಾ ಇದೆ. 6ನೇ ಬಾರಿ ಅಂಬಾರಿಯನ್ನ ಹೊರಲಿದ್ದಾನೆ ಅಭಿಮನ್ಯು. ಜಂಬೂ ಸವಾರಿಗೆ ಅರಮನೆಯಲ್ಲಿ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಮಧ್ಯಾಹ್ನ 1 ಗಂಟೆಯಿಂದ 1:16ರ ಒಳಗೆ ನಂದಿ ಧ್ವಜಕ್ಕೆ ಸಂಪ್ರದಾಯಬದ್ಧವಾಗಿ ಎಂದಿನಂತೆ ಮುಖ್ಯಮಂತ್ರಿಗಳು ಪೂಜೆಯನ್ನ ಮೊದಲಿಗೆ ಸಲ್ಲಿಸ್ತಾರೆ. ಸಂಜೆ 4:42ರಿಂದ 5:06ರ ಒಳಗಿನ ಮುಹೂರ್ತದಲ್ಲಿ ಜಂಬೂ ಸವಾರಿಗೆ ಚಾಲನೆಯನ್ನು ಕೊಡ್ತಾರೆ. ಲಕ್ಷಾಂತರ ಜನ ಈ ಜಂಬೂ ಸವಾರಿ ವೀಕ್ಷಣೆಗೆ ಅಂತ ಈಗಾಗಲೇ ಮೈಸೂರನ್ನ ಕೆಲವರು ತಲುಪಿದ್ದಾರೆ, ಕೆಲವರು ತಲುಪ್ತಾ ಇದ್ದಾರೆ. ಸೀಟಿಂಗ್ ಕೆಪಾಸಿಟಿ ಕೂಡ ಈ ಸಲ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಕಡಿಮೆ ಮಾಡಲಾಗಿದೆ. ಹೋದ ವರ್ಷ ಅರಮನೆ ಆವರಣದಲ್ಲೇ ಒಂದು 68,000 ಜನ ಕೂತ್ಕೊಂಡು ನೋಡೋದಕ್ಕೆ ಅವಕಾಶ ಇತ್ತು. ಈ ಸಲ ಅದನ್ನು 45,000ಕ್ಕೆ ಇಳಿಸಿದ್ದಾರೆ. ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತ್ಕೊಳ್ಬಹುದು ಅಂತ ಹೇಳಿದ್ದಾರೆ. ಈ ಮೂಲಕ ಕ್ರೌಡ್ ಮ್ಯಾನೇಜ್ಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು, ಮೈಸೂರಿನ ರಾಜವಂಶಸ್ಥರಿಗೂ ಕೂಡ ಪ್ರತಿ ಬಾರಿ ದಸರಾ ಬಹಳ ವಿಶೇಷ. ಪರಂಪರೆ ಶ್ರೀಮಂತಿಕೆಯನ್ನ ಇಡೀ ಜಗತ್ತಿಗೆ ಮತ್ತೆ ಮತ್ತೆ ತೋರಿಸೋದು. ಕರ್ನಾಟಕದವರು ನಾಡ ಹಬ್ಬ ಅಂತ ದಸರಾವನ್ನು ಸ್ವೀಕರಿಸಿದ್ದೀವಿ. ನಿಮಗೂ ಇನ್ನೊಂದು ಇನ್ಫಾರ್ಮೇಶನ್ ಅಂತ ಅಂದರೆ, ಇಡೀ ಭಾರತದಲ್ಲಿ ಯಾವುದೇ ರಾಜ್ಯ ಕೂಡ ದಸರಾವನ್ನು ನಾಡ ಹಬ್ಬ ಅಂತ ನೋಡಲ್ಲ, ದೊಡ್ಡ ಹಬ್ಬ ಅಂತ ನೋಡುತ್ತೆ. ಬಟ್ ನಮ್ಮ ಕರ್ನಾಟಕ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘು. ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಕೊನೆ ಹಂತದಲ್ಲಿ? ಇವತ್ತು ದಸರಾದ ಹಿಂದಿನ ದಿನ, ಅಂದರೆ ಜಂಬೂ ಸವಾರಿಯ ಹಿಂದಿನ ದಿನ, ಹೇಗೆ ಕಾಣಿಸ್ತಾ ಇದೆ ಸಿದ್ಧತೆ? ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಏನಾದರೂ ಚೇಂಜಸ್, ಬದಲಾವಣೆಗಳೇನಾದರೂ ಕಾಣಿಸ್ತಾ ಇದೆಯಾ, ಅಥವಾ ಇನ್ನೂ ಚೆನ್ನಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ ಅನಿಸ್ತಾ ಇದೆಯಾ? ಮಮತಾ, ನಾನು ಅಂಬಾವಿಲಾಸ ಅರಮನೆಯ ಮುಂಭಾಗದಲ್ಲಿದ್ದೇನೆ. ವಿಜುವಲ್ಸ್ ಅನ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾನೆ. ಗಮನಿಸ್ತಾ ಇದ್ರೆ ಅಂಬಾವಿಲಾಸ ಅರಮನೆಯ ಮುಂಭಾಗದಲ್ಲಿ ಅಂತಿಮ ಹಂತದ ಸಿದ್ಧತೆಗಳೆಲ್ಲವೂ ಕೂಡ ಆಗ್ತಾ ಇರುವಂತದ್ದು. ಬದಲಾವಣೆ ಅಂತ ಹೇಳಿದ್ರೆ ಆಚರಣೆಗಳ ವಿಚಾರದಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಜೊತೆಗೆ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳ ವಿಚಾರದಲ್ಲೂ ಕೂಡ ಬದಲಾವಣೆಗಳಿಲ್ಲ. ಬಟ್ ಆದ್ರೆ ಹೆಚ್ಚುವರಿಯಾಗಿ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಳೋದ್ರ ಜೊತೆಯಾಗಿ ಮುಂಜಾಗ್ರತಾ ಕ್ರಮಗಳ ವಿಚಾರವಾಗಿ ಒಂದಷ್ಟು ಹೆಚ್ಚಿನ ಹೊತ್ತನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಈ ಬಾರಿ ದಸರಾದ ಹೆಚ್ಚು ಸಂಖ್ಯೆಯಲ್ಲಿ ಜನ ಬರ್ತಾ ಇರುವಂತಹ ಕಾರಣಕ್ಕಾಗಿ ಬಹಳ ಪ್ರಮುಖವಾಗಿ ಅಂಬಾವಿಲಾಸ ಅರಮನೆಗೂ ಕೂಡ ಅದೇ ಪ್ರಮಾಣದಲ್ಲಿ ಜನ ಬರ್ತಾರೆ ಅನ್ನುವಂಥ ಒಂದಷ್ಟು ಸೂಚನೆಗಳು ಇದೆ. ಸೊ ಅದೇ ಕಾರಣಕ್ಕಾಗಿ ಒಳಭಾಗದಲ್ಲಿಯೇ ಜನರನ್ನ ನಿಯಂತ್ರಣ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಸೀಟ್ಗಳೇನಿದೆ ಅದನ್ನ ಒಂದಷ್ಟು ಕಡಿತವನ್ನ ಮಾಡಲಾಗಿದೆ. 13ರಿಂದ 14-15 ಸಾವಿರ ಸೀಟ್ಗಳನ್ನ ಬಂದು ವೀಕ್ಷಣೆ ಮಾಡುವಂತವರ ಆಸನಗಳೇನಿರ್ತಾ ಇತ್ತು ಅವುಗಳನ್ನ ಕಡಿತ ಮಾಡಿ ಕೇವಲ 48,000 ಜನ ಪಾಸ್ ಇರುವಂತವರಿಗೆ ಮಾತ್ರ 48,000 ಜನರಿಗೆ ಒಳಭಾಗದಲ್ಲಿ ಬಂದು ಕೂತು ಜಂಬೂ ಸವಾರಿಯ ವೀಕ್ಷಣೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿರುವಂಥದ್ದು. ಯಾಕೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಬಹಳ ಪ್ರಮುಖವಾಗಿ ಕಳೆದ ಕೆಲ ದಿನಗಳ ಹಿಂದಷ್ಟೇ ನಡೆದಿರುವಂತಹ ಕೆಲ ಅಹಿತಕರ ಘಟನೆಗಳೇನಿದೆ ಅದು ಮತ್ತೆ ಮರುಕಳಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಜೊತೆಗೆ ಜಿಲ್ಲಾಡಳಿತ ಈ ರೀತಿಯಾದಂತಹ ಕ್ರಮಕ್ಕೆ ಈಗ ಮುಂದಾಗಿರುವಂಥದ್ದು. ಸದ್ಯ ನಾಳೆ ಜಂಬೂ ಸವಾರಿಗೆ ಈಗ ಬೇಕಾದಂಥ ತಯಾರಿಗಳೆಲ್ಲವೂ ಕೂಡ ಆಗ್ತಾ ಇದೆ. ಮುಖ್ಯವಾಗಿ ಅರಮನೆಯ ಒಳಭಾಗದಲ್ಲಿ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಒಂದು ಗಮನಿಸಬಹುದು, ಈಗ ನೀವು ನೋಡ್ತಾ ಇರುವಂಥದ್ದು ಏನಿದೆ ಇದು ಸಾರ್ವಜನಿಕರಿಗೆ ಕೊಡುವಂತಹ ಆಸನಗಳು. ಇನ್ನು ಎಡಭಾಗಕ್ಕೆ ಹೋದ್ರೆ ಆ ಎಡಭಾಗದ ವಿಭಾಗ ಏನಿದೆ ಅಲ್ಲಿ ಗಣ್ಯರಿಗೆ ಜೊತೆಗೆ ಅಧಿಕಾರಿಗಳು ಸಂಬಂಧಪಟ್ಟಂತವರಿಗೆ ಏನಿರ್ತದೆ ಅದನ್ನ ಅಲ್ಲಿ ಕೊಡಲಾಗುತ್ತೆ. ಸಿಎಂ ಬಂದು ಭಾಗಿಯಾಗುವಂತಹ ಸಂದರ್ಭದಲ್ಲೂ ಕೂಡ ಸಿಎಂ ಅವರಿಗೆ ಇಲ್ಲಿ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಕ್ಯಾಬಿನೆಟ್ ಸಚಿವರು ಏನಿರ್ತಾರೆ ಅವರಿಗೆ ಪ್ರತ್ಯೇಕವಾದಂಥ ವ್ಯವಸ್ಥೆಗಳನ್ನ ಮಾಡಲಾಗಿರುತ್ತೆ. ಅವರು ಸಾರ್ವಜನಿಕರಿಗೂ ಅವರಿಗೂ ಸ್ವಲ್ಪ ಅಂತರ ಇರಬೇಕು. ಜೊತೆಗೆ ಒಂದಷ್ಟು ಮುಂಜಾಗ್ರತಾ ಕ್ರಮವಾಗಿ ಅವರಿಗೆ ಸಪರೇಟ್ ವ್ಯವಸ್ಥೆಗಳನ್ನ ಮಾಡಲಾಗಿರುತ್ತೆ. ಇನ್ನು ಅದೇ ರೀತಿ ಅಂಬಾವಿಲಾಸ ಅರಮನೆ ಮೊದಲ ಹಂತ ಏನಿದೆ, ಫಸ್ಟ್ ಫ್ಲೋರ್ ಏನಿದೆ, ಆ ಫಸ್ಟ್ ಫ್ಲೋರ್ನಲ್ಲಿ ರಾಜ ಮನೆತನದವರು ಯಾರಿರ್ತಾರೆ ಅವರಿಗೆ ಮಾತ್ರ ಅವಕಾಶಗಳನ್ನ ಕೊಡಲಾಗಿರುತ್ತೆ. ಅವರ ಕುಟುಂಬಸ್ಥರು ಯಾರಿರ್ತಾರೆ ಅವರಿಗೆ ಮಾತ್ರ ಆ ಮೇಲ್ಭಾಗದಲ್ಲಿ ನೀವು ಗಮನಿಸ್ತಾ ಇರ್ಬೋದು ವಿಜುವಲ್ಸ್ಗಳನ್ನ, ಆ ಮೇಲ್ಭಾಗದಲ್ಲಿ ಅವರ ರಾಜ ಮನೆತನದ ಕುಟುಂಬಸ್ಥರು ಯಾರಿರ್ತಾರೆ ಅವರು ಮಾತ್ರ ಕೂರೋದಕ್ಕೆ ಅವಕಾಶಗಳನ್ನ ಮಾಡಿರ್ತಾರೆ. ಇನ್ನು ಅದನ್ನ ಹೊರತುಪಡಿಸಿ ಅರಮನೆ ಆವರಣದ ಮುಂಭಾಗದಲ್ಲಿ ಬಹುತೇಕ ಪಾಲನ್ನ ಸಾರ್ವಜನಿಕರಿಗಾಗಿ ಮೀಸಲಾಗಿ ಇಟ್ಟಿರುವಂಥದ್ದು. ಎಲ್ಲ ಕಡೆಯಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಈ ಬಾರಿ 9,000ಕ್ಕೂ ಹೆಚ್ಚು ಪೊಲೀಸರನ್ನ ಮೈಸೂರು ದಸರಾಗಾಗಿ ನಿಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲಲ್ಲಿ ಹೆಚ್ಚಿನ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆಯನ್ನ ಮಾಡೋದ್ರ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು. ಜೊತೆಗೆ ಯಾರ ಮೇಲೂ ಕೂಡ ಒಂದಷ್ಟು ಅವ್ರನ್ನ ನಿರ್ಲಕ್ಷ್ಯವನ್ನ ಮಾಡೋದು ಬೇಡ ಅನ್ನುವಂತ ಕಾರಣಕ್ಕಾಗಿ ಸದ್ಯ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಮೈಸೂರು ಅರಮನೆ ಜೊತೆ ಹೊರಭಾಗದಲ್ಲೂ ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಮಮತಾ, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ.